A very happy morning, friends. In this short video, we'll be getting to know about interrogative sentences. So, last video was all about imperative sentence and its use. I hope you had recapped it and revised it very well. So, today's session is going to be about interrogative sentences. ಪ್ರಶ್ನೆ ರೀತಿಯಾಗಿರೋ ವಾಕ್ಯಗಳನ್ನ ಹೇಗ್ ನಾವು ರಚಿಸೋದು, ಹೇಗಿರುತ್ತೆ ಆ ಸೆಂಟೆನ್ಸಸ್, ಇಂತಹ ಉದಾಹರಣೆಗಳ ಜೊತೆ ನಾವು ನೋಡೋಣ. ಒಂದು ನಿಮಿಷ, ಶೇರಿಂಗ್ ದ ಸ್ಕ್ರೀನ್. Interrogative sentence is a type of sentence that asks a question and ends with a question mark. ಒಂದು ಪ್ರಶ್ನೆ ರೀತಿಯಾಗಿರೋ ವಾಕ್ಯ, ಅದು ಕೊನೆಯಲ್ಲಿ ಒಂದು ಕ್ವೆಶನ್ ಮಾರ್ಕ್ ಅದನ್ನ ಬಳಸ್ತೀವಿ. These sentences are used to request information and are often structured by starting with a interrogative word. ಒಂದು ವಿಷಯನ ಒಬ್ಬರಿಂದ ಪಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಸೆಂಟೆನ್ಸ್ ನಾವು ಫ್ರೇಮ್ ಮಾಡ್ತೀವಿ. ಅದರ ಜೊತೆ ಇಂಟರೋಗೇಟಿವ್ ವರ್ಡ್, ಯಾವ ತರ, ಯಾರು, ಏನು, ಅದಿಲ್ಲದೆ ಒಂದು ವಿಷಯ ಸರಿ ಇದೆಯಾ ಅದನ್ನ ನೀವು ಕನ್ಫರ್ಮ್ ಮಾಡೋದಿಕ್ಕೆ ಈ ಪ್ರಶ್ನೆ ರೀತಿಯಾಗಿರೋ ಸೆಂಟೆನ್ಸಸ್ ನ ನೀವು ಉಪಯೋಗಿಸ್ತೀರಾ. ಸೊ ದೀಸ್ ಸೆಂಟೆನ್ಸಸ್ ಆರ್ ಯೂಸ್ ಟು ರಿಕ್ವೆಸ್ಟ್ ಇನ್ಫಾರ್ಮೇಶನ್ ಅಂಡ್ often structured by starting with an interrogative word like who or what, or by inverting the subject and an auxiliary verb. Is he coming along with me? ಅವನು ನನ್ನ ಜೊತೆಗೆ ಬರ್ತಿದಾನ? ಇಂತಹ ಪ್ರಶ್ನೆಗಳನ್ನ ಆ ಇನ್ವರ್ಟೆಡ್ ಕಮ ಒಳಗೆ ನಾವು ಉಪಯೋಗಿಸ್ತೇವೆ. Is he coming with me? Key characteristics. Ask a question. ಮುಖ್ಯವಾಗಿ ಏನು ಇದ್ರದ್ದು ಕ್ಯಾರೆಕ್ಟರಿಸ್ಟಿಕ್ ಅಂದ್ರೆ ಪ್ರಶ್ನೆ ಕೇಳೋದು. ದ ಪ್ರೈಮರಿ ಪರ್ಪಸ್ ಇಸ್ ಟು ಸೀಕ್ ಇನ್ಫಾರ್ಮೇಶನ್, ಕ್ಲಾರಿಫೈ ಸಮಥಿಂಗ್ ಆರ್ ಕನ್ಫರ್ಮ್ ಅ ಫ್ಯಾಕ್ಟ್. ಇವಾಗ ನೀನ್ ನನ್ನ ಜೊತೆ ಬರ್ತಿದ್ಯಾ, ಆರ್ ಯು ಕಮಿಂಗ್ ವಿತ್ ಮೀ? ಇದನ್ನು ಒಂದು ಪ್ರಶ್ನೆ ರೀತಿಯಾಗಿರೋ ವಾಕ್ಯನೇ, ಆದ್ರೆ ನೀವು ಅದನ್ನ ಕನ್ಫರ್ಮ್ ಮಾಡ್ತಿದ್ದೀರಾ, ಒಂದು ವಿಷಯನ ಕ್ಲಾರಿಫೈ ಮಾಡ್ಕೊಳ್ಳೋದಿಕ್ಕೆ ಕೇಳ್ಕೊಳ್ತಿದ್ದೀರಾ. ಇಲ್ಲಾಂದ್ರೆ ನಿಮ್ ಹೆಸರು ಏನು ಅಂತ ಕೇಳ್ತಿದ್ರೆ ಅದ್ರಲ್ಲಿ ನೀವ್ ಏನ್ ಮಾಡ್ತಿದ್ದೀರಾ, ಒಬ್ರಿಂದ ಒಂದು ವಿಷಯನ ಪಡ್ಕೊಬೇಕು ಅನ್ನೋದನ್ನ ನಿಮ್ಮಲ್ಲಿ ಥಾಟ್ ಆಗಿದೆ. ಸೊ ಯು ಆರ್ ಟ್ರೈಂಗ್ ಟು ಸೀಕ್ ಇನ್ಫಾರ್ಮೇಶನ್ ಫ್ರಮ್ ಅದರ್ ಪರ್ಸನ್ ಆರ್ ಟ್ರೈಂಗ್ ಟು ಕ್ಲಾರಿಫೈ ವಾಟ್ ಯು ಹ್ಯಾವ್ thought is to be true or not, clarify something or confirm a fact. For these purposes, we ask the question. It ends with a question mark. It is only type of sentence that is punctuated with a question mark. ಈ ಒಂದು ವಾಕ್ಯದಲ್ಲೇ ಕೊನೆಯಲ್ಲಿ ನಾವು ಈ question mark ನ ಬಳಸ್ತೀವಿ. To form a question, it often inverts the subject and verb or starts with a question word. ಪ್ರಶ್ನೆ ಪದಗಳಿಂದ ಶುರುವಾಗುತ್ತೆ. What is your name? Who is your ಟೀಚರ್? ಹೂ ಇಸ್ ಯೋರ್ ಕ್ಲಾಸ್ ಟೀಚರ್? ಸೊ ಇಂತಹ ಪ್ರಶ್ನೆ ಪದಗಳು ನಾವು ಉಪಯೋಗಿಸ್ತೀವಿ. ಒಂದು ವಿಷಯನ ಕನ್ಫರ್ಮ್ ಮಾಡೋದಕ್ಕೆ, ಕ್ಲಾರಿಫೈ ಮಾಡೋದಕ್ಕೂ ನಾವು ಈ ಕ್ವಶನ್ ಇಂಟರಾಗೇಟಿವ್ ಸೆಂಟೆನ್ಸಸ್ ನ ಉಪಯೋಗಿಸ್ತೀವಿ ಅಂತ ಹೇಳಿದ್ವಲ್ಲ. ಇಸ್ ಹಿ ಕಮಿಂಗ್? ಅವ್ನು ಬರ್ತಿದಾನ? ಹಿಯರ್ ದ ಸಬ್ಜೆಕ್ಟ್ ಇಸ್ ಹಿ, ವಿಚ್ ಇಸ್ ಇನ್ವರ್ಟೆಡ್ ವಿತ್ ದಿ ಆಕ್ಸಿಲರಿ ವರ್ಬ್ ಇಸ್. ಇಸ್ ಅನ್ನೋ ವರ್ಡ್ ಇಲ್ಲಿ ಏನ್ ಮಾಡ್ತಿದೆ, ಕನ್ಫರ್ಮೇಶನ್ ಕೇಳೋದಿಕ್ಕೋಸ್ಕರ ಉಪಯೋಗಿಸ್ತಿದೀವಿ. ಅದು ಮೊದಲೇ ಬಂದ್ಬಿಡತ್ತೆ, ಈ ಆಕ್ಸಿಲರಿ ವರ್ಬ್ ಆಗಿರೋದು ಮೊದಲೇ ಬಂದ್ಬಿಡತ್ತೆ. ಅದಾದ್ಮೇಲೆ ಹಿ ಅನ್ನೋ ಸಬ್ಜೆಕ್ಟ್ ನ ನಾವು ಬಳಸ್ತೀವಿ. ಅದು ಹಿಂದೆ ನಾವು ವರ್ಬ್ ಅನ್ನ ಬಳಸ್ತೀವಿ, ವರ್ಬ್ ಇನ್ ಕಂಟಿನ್ಯೂಸ್ ಫಾರ್ಮ್. ಫಸ್ಟ್ ಆಕ್ಸಿಲರಿ ವರ್ಬ್, ಅದಾದ್ಮೇಲೆ ಸಬ್ಜೆಕ್ಟು, ಅದ್ರ ಜೊತೆಗೆ ವರ್ಬ್. ಇಸ್ ಹಿ ಕಮಿಂಗ್? ಅವ್ನು ಬರ್ತಿದಾನ? ಸೊ ಇಸ್ ಅನ್ನೋದು ಇಲ್ಲಿ ಆಕ್ಸಿಲರಿ ವರ್ಬ್. ಪ್ರಶ್ನೆ ರೀತಿಯಾಗಿ ನೀವು ಯಾರಂತಾನೆ ಗೊತ್ತಿಲ್ಲ, ನಿಮ್ಮಿಂದ ನಾನು ಒಂದು ಇನ್ಫಾರ್ಮೇಶನ್ ನ ಪಡ್ಕೊಬೇಕು ಅಂದ್ರೆ, ಹೂ ಆರ್ ಯು? ವಾಟ್ ಇಸ್ ಯುವರ್ ನೇಮ್? ವೇರ್ ಡು ಯು ಲಿವ್? ಸೊ ಹೂ, ವಾಟ್, ವೇರ್, ವೈ, ಹೌ, these question words also we use
At the end of the sentence, please do remember that you need to put a question mark. Okay. Now we'll see the types of interrogative sentences. WH questions. These begin with a question word like who, what, where, when, why, or how. How ಅನ್ನೋದು WH questions ಅಲ್ಲ, ಹೇಗೆ. So WH questions ಅಲ್ಲ what, when, why, where, who ಇಂತಹ ಪದಗಳು. What is your school name? ನಿನ್ ಸ್ಕೂಲ್ ಹೆಸರೇನು? What is your school name? So it begins with a WH question word. Yes or no questions ಅಂದ್ರೆ ಒಂದು ವಿಷಯ ಹೌದಾ ಇಲ್ವಾ ಒಂದು ಕ್ಲಾರಿಫೈ ಮಾಡ್ಕೊಳ್ಳೋದಿಕ್ಕೆ. ಇದು ಒಬ್ರಿಂದ ನೀವು ಇನ್ಫಾರ್ಮೇಶನ್ ಸಿಗಲ್ಲ, ಆದ್ರೆ ನೀವು ಕೇಳ್ತಿರೋದು ಸರಿನಾ ಇಲ್ವಾ ಅನ್ನೋದ ಕ್ಲಾರಿಫೈ ಮಾಡೋ ತರ ರೀತಿಯಾಗಿರೋ ಪ್ರಶ್ನೆಗಳು. ದೀಸ್ ಕ್ವೆಶನ್ಸ್ ಕ್ಯಾನ್ ಬಿ ಆನ್ಸರ್ಡ್ ವಿತ್ ಅ ಸಿಂಪಲ್ ಎಸ್ ಆರ್ ನೋ. ಇಸ್ ಇಟ್ ರೈನಿಂಗ್? ಎಸ್ ಆರ್ ನೋ. ಇಸ್ ಹಿ ಕಮಿಂಗ್ ಅಲಾಂಗ್ ವಿತ್ ಮೀ? ಅವ್ನು ನನ್ನ ಜೊತೆ ಬರ್ತಿದ್ದಾನಾ? ಇವಾಗ ಮಳೆ ಬೀಳ್ತಾ ಇದೆಯಾ? ಸೊ ಇಂತಹ ಪ್ರಶ್ನೆಗಳು ನಾವು ಕೇಳುವಾಗ ಹೌದು ಇಲ್ಲ ಇಂತಹ ಎರಡು ಪದಗಳು ಮಾತ್ರ ಆನ್ಸರ್ ಆಗಿ ನಾವು ಕೊಡಕ್ಕಾಗತ್ತೆ ಅಲ್ವಾ. ವಿ ಕಾಂಟ್ ಗಿವ್ ಎನಿಥಿಂಗ್ ಮೋರ್ ದೆನ್ ದಟ್. ನಾಟ್ ರಿಕ್ವೈರ್ಡ್ ಆಲ್ಸೋ. ಇಟ್ ಇಸ್ಂಟ್ ದಟ್ ವಿ ಕಾಂಟ್ ಗಿವ್, ನಾಟ್ ರಿಕ್ವೈರ್ಡ್ ಮೋರ್ ದೆನ್ ದಟ್. ಎಸ್ ಆರ್ ನೋ ಕ್ವೆಶನ್ಸ್, ಹೌದು ಅಲ್ಲದೆ ಇಲ್ಲ. ಟ್ಯಾಗ್ ಕ್ವೆಶನ್ಸ್, ಒಂದು ವಿಷಯ ನೀವು ಹೇಳ್ತಿದ್ದೀರಾ ಅದನ್ನ ಇನ್ನೊಬ್ಬರಿಂದ ಕನ್ಫರ್ಮ್ ಮಾಡ್ಕೊಳ್ತಿದ್ದೀರಾ, ಅವಾಗ ಏನಾಗತ್ತೆ ಅದು ಟ್ಯಾಗ್ ಕ್ವೆಶನ್ಸ್ ತರ ಕೇಳ್ಬೋದು. ದೀಸ್ ಆರ್ ಸ್ಟೇಟ್ಮೆಂಟ್ಸ್ ವಿತ್ ಅ ಶಾರ್ಟ್ ಕ್ವೆಶನ್ಸ್ ಆಡೆಡ್ ಟು ದಿ ಎಂಡ್ ಆಫ್ ದಿ ಕನ್ಫರ್ಮೇಶನ್. ಇಟ್ ಇಸ್ ರೈನಿಂಗ್, ಇಸ್ಂಟ್ ಇಟ್? ಮಳೆ ಬೀಳ್ತಾನೆ ಇದೆ, ಹೌದು ತಾನೆ. ಯು ಆರ್ ಕಮಿಂಗ್ ಟು ದಿ ಪಾರ್ಟಿ, ನೀನ್ ಪಾರ್ಟಿಗೆ ಬರ್ತಿದ್ಯಾ. ಆರೆಂಟ್ ಯು? ಬರ್ತಿಲ್ವಾ? ಯು ಆರ್ ಕನ್ಫರ್ಮಿಂಗ್ ದಿ ಅದರ್ ಪರ್ಸನ್, ಯು ಆರ್ ಆಲ್ಸೋ ಕಮಿಂಗ್ ವಿತ್ ಮೀ, ರೈಟ್? ಆರೆಂಟ್ ಯು ಕಮಿಂಗ್ ವಿತ್ ಮೀ? ಸೊ ಯು ಆರ್ ಆಸ್ಕಿಂಗ್ ಅ ಕನ್ಫರ್ಮೇಶನ್. ದೀಸ್ ಆರ್ ಟ್ಯಾಗ್ ಕ್ವೆಶನ್ಸ್. ಇದನ್ನ ಏನಂತೀವಿ ನಾವು? ಟ್ಯಾಗ್ ಕ್ವೆಶನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ವಿಷಯನ ನಾವು ಪಾಸಿಟಿವ್ ಆಗಿ ಹೇಳ್ತಿದೀವಿ ಅಂದ್ಕೊಳ್ಳಿ. ಯು ಆರ್ ಕಮಿಂಗ್ ಟು ದಿ ಪಾರ್ಟಿ, ನೀನ್ ಪಾರ್ಟಿಗೆ ನನ್ನ ಜೊತೆ ಬರ್ತಿದ್ಯಾ. ಇದನ್ನ ಕನ್ಫರ್ಮ್ ಮಾಡೋದಿಕ್ಕೆ ನಾವು ಇಲ್ಲಿ ಪ್ರಶ್ನೆ ರೀತಿಯಾಗಿ ಹೇಗೆ ಕೇಳ್ತಿದೀವಿ? ಆರೆಂಟ್ ಯು? ಬರ್ತಿಲ್ವಾ? ಸೊ ಇಫ್ ಅಟ್ ಆಲ್ ದ ಸ್ಟೇಟ್ಮೆಂಟ್ ಇಸ್ ಪಾಸಿಟಿವ್, at the end of the sentence the tag question that we use is a negative one. If at all the sentence itself is a negative, it isn't raining, is it? You're questioning in that manner. The sentence is negative, you put a positive question tag. If the sentence is positive, we put a negative question tag. Okay, so these are all the various kinds of types of questions that we can ask in a sentence. WH questions, yes or no questions, tag questions. Okay, so we'll see few questions pertaining to it. We'll be seeing quite a lot of questions, but you need to segregate whether it is asked in simple present, in present, past or future. ಇವಾಗ ನಡೀತಿರೋ ವಿಷಯಕ್ಕೆ ಅದು ಪ್ರಶ್ನೆ ರೀತಿಯಾಗಿ ಕೇಳ್ತಿದಾರಾ, ಇಲ್ಲಾಂದ್ರೆ ನಡೆದು ಮುಗ್ದಿರೋ ವಿಷಯಕ್ಕೆ ಅದು ಕ್ವೆಶನ್ಸ್ ಆಗಿದ್ಯಾ, ಇಲ್ಲಾಟಿ ಇನ್ಮೇಲೆ ನಡೆಯೋ ವಿಷಯಕ್ಕೆ ಪ್ರಶ್ನೆ ರೀತಿಯಾಗಿ ಕ್ವೆಶನ್ಸ್ ಕೇಳ್ತಿದಾರಾ ನೋಡೋಣ. Do they play football or football ಆಟ ಆಡ್ತಾರಾ? Do they play football? ಕರೆಕ್ಟ್, ಆಟ ಆಡ್ತಿದಾರಾ ಇವಾಗ. Is he at home? ಅವ್ನ್ ಮನೆಯಲ್ಲಿ ಇದಾನಾ? Is he at home? Perfect. When did you find the car? ನೀನ್ ಯಾವಾಗ ಕಾರ್ನ ಹುಡುಕ್ದೆ? When did you find the car? Where will we meet tomorrow? ನಾಳೆ ನಾವು ಎಲ್ಲಿ ಭೇಟಿ ಮಾಡೋಣ? What will he bring home today? ಇವತ್ತು ಏನ್ ತಗೊಂಡ್ಬರ್ತಾನೆ ಮನೆಗೆ? Does she read books regularly? ಅವಳು ಯಾವಾಗ್ಲೂ ಬುಕ್ ಓದ್ತಾಳಾ? Who will play the main character? ಫ್ಯೂಚರ್ ಟೆನ್ಸ್ ಅಲ್ಲಿ ಇದೆ. Is she my sister? ಅವಳು ನನ್ನ ತಂಗಿನೇನಾ? How much will it cost? Will ಅಂತ ಪದ ಬಂತೇನೆ ಅದು ಫ್ಯೂಚರ್ ಅಂತ ಅಂದ್ಕೊಂಡ್ಬಿಡ್ತೀವಿ ಅಲ್ವಾ. Will he bring snacks? Again future. Did we close the door? ನಾವು ಬಾಗಿಲ್ನ ಮುಚ್ಚಿದ್ವಾ? Where did the patient go? ಎಲ್ಲಿ ಹೋದ್ರು ಆ ಪೇಷಂಟು? Did Mary tell about her birthday? Are we friends? ನಾವು ಗೆಳೆಯರೇನಾ? Did you call your sister? ನೀನ್ ಕಾಲ್ ಮಾಡ್ದ ನಿನ್ ತಂಗಿನ?
ಸೊ ಇಲ್ಲಿ ನೋಡಿದ್ರೆ ಸೆಂಟೆನ್ಸ್ ಅಲ್ಲಿ ಯಾವ ಕಾಲದಲ್ಲಿ ಆ ಪ್ರಶ್ನೆ ರೀತಿಯಾಗಿ ಈ ಸೆಂಟೆನ್ಸ್ ನ ಕೊಟ್ಟಿದ್ದಾರೆ ಅನ್ನೋದನ್ನ ನಾವು ಸೆಗ್ರಿಗೇಟ್ ಮಾಡ್ಬೇಕಾಗಿತ್ತು. ಅವನ್ ಇವಾಗ ಮನೆಯಲ್ಲಿ ಇದ್ದಾನ, ಆಟ ಆಡ್ತಿದಾರಾ, ಅವ್ರು ಆಟ ಆಡ್ತಾರಾ, ಯಾವಾಗ ಕಂಡಿಡಿದ್ರಿ, ವೆನ್ ಡಿಡ್ ಯು, ಡಿಡ್, ಒಂದ್ ಕೆಲ್ಸ ಮುಗ್ದೋಯ್ತು. ಸೊ ನಿಮ್ಗೆ ಸೆಂಟೆನ್ಸಸ್ ಕ್ವಶನ್ ರೀತಿಯಾಗಿದೆ, ಅದು ಯಾವ ಕಾಲದಲ್ಲಿ ಇದೆ ಅಂತ ನಿಮ್ಗೆ ಐಡೆಂಟಿಫೈ ಮಾಡಕ್ಕಾಗತ್ತಾ ಅನ್ನೋ ಕಾರಣಕ್ಕೋಸ್ಕರನೇ ಈ ಪ್ರಶ್ನೆಗಳನ್ನ ನಾನು ಕೊಟ್ಟಿದ್ದೆ. ಸೊ ದಟ್ you be well versed with it. So that is it for the video. So we have seen interrogative sentences, its types. Also, we have categorized the sentences, whether it is asked now or for past, future sentences, future tense. Okay, friends, I shall end the video over here. We will meet the next video with another interesting topic. Jai Hind, Jai Bharat, Jai Vidya Shakti.